ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಕೆಲವೊಂದು ಸಲ ಮನುಷ್ಯನಿಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾವುದಕ್ಕೂ ಸಡನ್ನಾಗಿ ರಿಯಾಕ್ಟ್ ಮಾಡೋದಕ್ಕೆ ಹೋಗಬಾರ್ದು. ಸ್ವಲ್ಪ ಕಾಲ ತಡೆದ್ರೆ ಎಲ್ಲವೂ ತನ್ನಿಂತಾನೇ ಸರಿಯಾಗುತ್ತೆ. ಎಲ್ಲ ಸತ್ಯಗಳು ಕೂಡ ತೆರೆದುಕೊಳ್ಳುತ್ತೆ. ಮಾಜಿ ಜನರಲ್ ನರವಾಣೆ ಅವರ ಪುಸ್ತಕವನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಸಂಸತ್ನಲ್ಲಿ ಎಂತೆಂಥ ಹೈಡ್ರಾಮಾ ಮಾಡಿಬಿಟ್ರು. ನಂತರ ಪುಸ್ತಕದ ಪ್ರಕಾಶನ ಸಂಸ್ಥೆಯಿಂದ ಒಂದು ಸ್ಪಷ್ಟೀಕರಣ ಬರುತ್ತೆ. ಆಗಲೂ ನಾವೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕಾಯ್ತು. ಯಾಕಂದರೆ ಪುಸ್ತಕ ಬರೆದಿರೋ ನರವಣೆಯವರಿಂದ ಯಾವುದೇ ಸ್ಪಷ್ಟೀಕರಣ ಇದುವರೆಗೂ ಬಂದಿರಲಿಲ್ಲ. ಸೊ ಪ್ರಕಾಶನದ ಸ್ಪಷ್ಟೀಕರಣಕ್ಕೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ ಅಂತ. ಈಗ ಇಡೀ ವಿಷಯಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ನರವಣೆ ಅವರು ತುಂಬ ಚಾಣಾಕ್ಷತನದಿಂದ ಪೆಂಗ್ವಿನ್ ಪ್ರಕಾಶನದ ಟ್ವೀಟನ್ನು ರೀಟ್ವೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ನಾವು ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದರ ಜೊತೆಗೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷಗಳು ಹೊಸ ಕೇಸ್ಗಳಲ್ಲಿ ತಗಲಾಕೊಳ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತಾಡೋಣ. ಜೊತೆಗೆ ರಾಹುಲ್ ಗಾಂಧಿಗೆ ಸದನದಲ್ಲಿ ಎಲ್ಲರೂ ಸೇರಿಬಿಟ್ಟು ಚೀಮಾರಿ ಹಾಕುವಂತಹ ಪರಿಸ್ಥಿತಿ ಈಗ ಬಂದಿದೆ. ಅದಕ್ಕೆ ಕಾರಣ ಹಕ್ಕುಚ್ಯುತಿ ಮಂಡನೆ. ಅದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಇತ್ತೀಚೆಗೆ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪಕ್ಷ ಅಥವಾ ಇಡೀ ವಿರೋಧ ಪಕ್ಷದ ಸ್ಥಿತಿಯನ್ನು ನೋಡ್ತಾ ಇದ್ರೆ ಕನಿಕರ ಹುಟ್ಟುತ್ತೆ. ಕೆಲವೊಂದು ಸಲ ಕಾಮಿಡಿನೂ ಅನಿಸ್ಬಿಡುತ್ತೆ. ಯಾವ ಪುಸ್ತಕ ಹಿಡ್ಕೊಂಡು ರಾಹುಲ್ ಗಾಂಧಿ ಅವರು ಹೈಡ್ರಾಮಾ ಮಾಡ್ತಿದ್ರೋ, ಈಗ ಅದೇ ಪುಸ್ತಕವನ್ನು ಬರೆದಿರುವಂತಹ ನರವಣೆ ಅವರು ಇನ್ನೂ ಆ ಪುಸ್ತಕ ಪ್ರಕಟವೇ ಆಗಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಪೆಂಗ್ವಿನ್ ಪ್ರಕಾಶನ ಕೂಡ ಅದು ಪ್ರಕಟ ಆಗದೇ ಇರೋ ಪುಸ್ತಕ ಅಂತ ಹೇಳಿದೆ. ಸೊ ಹೀಗಾಗಿ ಈ ಬಗ್ಗೆ FIR ದಾಖಲಾಗುತ್ತೆ. ಯಾವಾಗ FIR ದಾಖಲಾಗುತ್ತೋ ಸಂಸತ್ ಕೂಡ ಸುಗಮವಾಗಿ ನಡೆಯೋದಕ್ಕೆ ಶುರುವಾಯಿತು. ನೋಡಿ, ತುಳಸಿದಾಸರು ಬಹಳ ಹಿಂದೆಯೇ ರಾಮಚರಿತ ಮಾನಸದಲ್ಲಿ ಒಂದು ಮಾತು ಹೇಳಿದರು, ಭಯ ಇಲ್ಲದೆ ಪ್ರೀತಿ ಹುಟ್ಟದು ಅಂತ. ಇಲ್ಲೂ ಅದೇ ಆಗಿದ್ದು. ಸಂಸತ್ನಲ್ಲಿ ಬಜೆಟ್ ಮೇಲಿನ ಚರ್ಚೆ ಬಹಳ ಚೆನ್ನಾಗಿ ನಡೀತು. ಆದರೆ ಮಧ್ಯದಲ್ಲೊಂದು ಮಜಾ ನಡೆಯುತ್ತೆ. ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ವಿರೋಧ ಪಕ್ಷಗಳು ಅವಿಶ್ವಾಸ ನಿರ್ಣಯ ಕೈಗೊಳ್ಳೋದಕ್ಕೆ ಮುಂದಾಗಿಬಿಟ್ಟಿದ್ರು. ಅದಕ್ಕಾಗಿ ಸುಮಾರು 118 ಸಂಸದರು ಸಹಿ ಕೂಡ ಹಾಕ್ತಾರೆ. ಆದರೆ ಆ 118 ಸಂಸದರು ಎಷ್ಟು ಬುದ್ಧಿವಂತರು ಅಂದರೆ ಯಾರಿಗೂ ಕೂಡ ಆ ಪತ್ರದಲ್ಲಿ 2025 ಇಸ್ವಿ ಇದೆ ಅನ್ನೋದೇ ಗೊತ್ತಾಗಲಿಲ್ಲ. ಅಂದರೆ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನು ಕೂಡ ಓದದೆ 118 ಮಂದಿ ಸಂಸದರು ಕೂಡ ಸಹಿ ಮಾಡ್ತಾರೆ. ಸೊ ಈಗ ಓಂ ಬಿರ್ಲಾ ಅವರಿಗೆ ಇದರಿಂದ ಯಾವ ಸಮಸ್ಯೆನೂ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಆದರೆ ಗದ್ದಲ ಒಂದು ಮಾಡಬಹುದಷ್ಟೆ. ಅದನ್ನು ಬಿಟ್ಟು ಅವಿಶ್ವಾಸ ನಿರ್ಣಯಕ್ಕೆ ಯಾವುದೇ ಹೆಚ್ಚಿನ ಮಹತ್ವ ಇರೋದಿಲ್ಲ. ಆದರೆ ಮಾರ್ಚ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಒಂದು ಡೆವಲಪ್ಮೆಂಟ್ ಏನಂದರೆ, ಪ್ರಧಾನಿ ಮೋದಿಜಿ ಭಾಷಣ ಮಾಡೋದಕ್ಕೂ ಮುನ್ನ ಕಾಂಗ್ರೆಸ್ ಮಹಿಳೆ ಸಂಸದರು ಸದನದ ಒಳಗೆ ಏನು ಮಾಡೋಕೆ ಹೊರಟಿದ್ರು ಅನ್ನೋ ವಿಡಿಯೋ ಈಗ ಸಾಕ್ಷಿ ಸಮೇತ ಸಿಕ್ಕಿದೆ. ಒಂದು ಸಲ ಆ ವಿಡಿಯೋವನ್ನು ನೋಡಿ, ಮೋದಿಜಿಯವರ ವಿರುದ್ಧ ಎಂತಹ ಪಿತೂರಿ ನಡೆದಿತ್ತು ಅಂತ. ಮೋದಿಜಿಯ ಕುರ್ಚಿ ಎಳೆಯೋದೇನು, ಕೈ ಸನ್ನೆ ಬೈಸನ್ನೆ ಮಾಡೋದೇನು, ಬಬ್ಬಬ್ಬಾ ಎಂತೆಂತಹ ಆಟಗಳು, ಇದೆಲ್ಲ ಈಗ ಬಯಲಾಗಿದೆ. ಇನ್ನು ಆಗಲೇ ಹೇಳಿದಂತಹ ನರವಾಣೆಯವರ ಪುಸ್ತಕದ ವಿಷಯಕ್ಕೆ ಬಂದರೆ, ನರವಾಣೆಯವರು ಪೆಂಗ್ವಿನ್ ಪ್ರಕಾಶನದ ಟ್ವೀಟನ್ನು ರೀಟ್ವೀಟ್ ಮಾಡುವ ಮೂಲಕ ರಾಹುಲ್ ಗಾಂಧಿಯವರ ಸುಳ್ಳಿಗೆ ಮಂಗಳಾರತಿಯನ್ನು ಎತ್ತಿದ್ದಾರೆ. ಅಲ್ಲದೆ ರಾಹುಲ್ ಗಾಂಧಿಯವರು ಸದನದ ಒಳಗೆ ಉಲ್ಲೇಖಿಸುತ್ತಿದ್ದಂತಹ ಈ ಪುಸ್ತಕದ ಭಾಗ ಕ್ಯಾರ್ವಾನ್ ಅನ್ನೋ ಮ್ಯಾಗ್ಝಿನ್ದಾಗಿತ್ತು. ಈಗ ಎಲ್ಲರ ಆಗ್ರಹ ಏನಂದರೆ, ಕ್ಯಾರ್ವಾನ್ ಮ್ಯಾಗ್ಝಿನ್ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ ಅನ್ನೋದು. ರಾಹುಲ್ ಗಾಂಧಿ ಅವರು ತೋರಿಸ್ತಿದ್ದ ಪುಸ್ತಕದ ಮೇಲೆ ನಿಮ್ಮ ಪುಸ್ತಕದ ಫೋಟೋ ಇತ್ತು, ಅದರ ಮೇಲೆ ನೀವು ಯಾಕೆ FIR ದಾಖಲಿಸಲಿಲ್ಲ? ಪೆಂಗ್ವಿನ್ ಪ್ರಕಾಶನ ಮತ್ತು ಮನೋಜ್ ನರವಣೆ ಅವರು ರಾಹುಲ್ ಗಾಂಧಿ ಮೇಲೆ ಕ್ರಮವನ್ನು ಕೈಗೊಳ್ಳದಿದ್ದರೆ ಜನರಲ್ ನರವಣೆ ಅವರು ಕಾಂಗ್ರೆಸ್ ಜೊತೆ ರಾಜಿ ಮಾಡಿಕೊಂಡಿದ್ದಾರೆ ಅನ್ನೋ ಅನುಮಾನ ಅಂತೂ ಖಂಡಿತ ಬರುತ್ತಲ್ವೇ. ಇಲ್ಲಿ ಕೇವಲ ಟ್ವೀಟ್ ಮಾಡಿದ್ರೆ ಸಾಲದು, ಯಾರು ತಪ್ಪು ಮಾಡಿದಾರೋ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಸೇನಾ ಅಧ್ಯಕ್ಷರಾಗಿದ್ದರು ಅನ್ನೋ ಒಂದು ಕಾರಣಕ್ಕೆ ಏನು ಬೇಕಾದರೂ ಬರೆಯುವ ಅಥವಾ ಹೇಳುವ ಹಕ್ಕು ಯಾರಿಗೂ ಇರೋದಿಲ್ಲ.
ಗೌರವ ನೀವು ಮಾಡುವ ಕೆಲಸದಿಂದ ಬರುತ್ತೆ ಹೊರತು ನೀವು ಹೊಂದಿರೋ ಹುದ್ದೆಯಿಂದಲ್ಲ. ನಿಮಗೆ ಯಾರಾದರೂ ಪುಸ್ತಕವನ್ನು ತಪ್ಪಾಗಿ ಉಲ್ಲೇಖಿಸಿದ್ದಾರೆ ಅಂತ ಅನ್ನಿಸಿದ್ರೆ FIR ದಾಖಲಿಸಬಹುದು. ಇದು ನರವಣೆ ಅವರಿಗೆ ಜನ ಕೊಡ್ತಾ ಇರುವಂತಹ ಸಂದೇಶ. ರಾಹುಲ್ ಗಾಂಧಿ ಅವರಿಗೆ ಈ ಪುಸ್ತಕ ನಕಲಿ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಅವರು ಸದನದಲ್ಲಿ ಸರಿಯಾಗಿ ಯಾವುದನ್ನು ಉಲ್ಲೇಖ ಮಾಡ್ತಿಲ್ಲ. 8 ಮಂದಿ ಸಂಸದರು ಹೇಗೆ ಹೊರಗಿದ್ದಾರೋ ಅದೇ ರೀತಿ ರಾಹುಲ್ ಅವ್ರ ಮೇಲೆ ಕೂಡ ನಿಯಮಗಳ ಪ್ರಕಾರ ಕ್ರಮ ಆಗಬಹುದು ಅನ್ನೋ ಭಯ ಇದೆ. ಹೆಂಗೆ ನೋಡಿದ್ರು ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರು ಸಿಕ್ಕಾಕೊಳ್ತಾರೆ. ಯಾಕಂದರೆ ಪ್ರಕಾಶನ ಸಂಸ್ಥೆ ಕಾಪಿರೈಟ್ ಕ್ಲೇಮ್ ಕೂಡ ಮಾಡಬಹುದು ಇಲ್ಲಿ. ಆದರೆ ಒಂದು ಭಯ ಏನಂದರೆ ಈ ಪ್ರಕರಣ ನ್ಯಾಯಾಲಯಕ್ಕೆ ಹೋದರೆ ವಜಾ ಆಗಿಬಿಡಬಹುದು. ಯಾಕಂದರೆ ರಾಹುಲ್ ಗಾಂಧಿ ಅವ್ರ ಮೇಲೆ ನಮ್ಮ ದೇಶದ ನ್ಯಾಯಾಲಯಗಳು ತುಂಬ ಕೃಪೆ ತೋರ್ತಾ ಇದೆ. ಇದೆಲ್ಲದರ ನಡುವೆ ಇನ್ನೊಂದು ಡೌಟು ಇದೆ. ರಾಹುಲ್ ಗಾಂಧಿ ಅವರ ಕೈಯಲ್ಲಿದ್ದ ಪುಸ್ತಕದಲ್ಲಿದ್ದು ಖಾಲಿ ಹಾಳೆಗಳ ಅಂತ ಒಂದು ವಿಡಿಯೋ ಈಗ ತುಂಬ ಸದ್ದು ಮಾಡ್ತಾ ಇದೆ. ಅದನ್ನು ನೀವೇ ನೋಡಿ. ಇದನ್ನು ನೋಡಿದ್ರೆ ಈ ಅನುಮಾನ ಬಾರದೇ ಇರುತ್ತಾ? ಇಷ್ಟು ದಿನ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಖಾಲಿ ಪುಸ್ತಕ ಇಟ್ಕೊಂಡ್ರೆ ಇಷ್ಟೆಲ್ಲ ಡ್ರಾಮಾ ಮಾಡ್ಕೊಂಡು ಬಂದ್ರ? ಇದರ ನಡುವೆ ಇನ್ನೊಂದು ಮಜಾ, ಇನ್ನೊಂದು ಬ್ರೇಕಿಂಗ್ ಸುದ್ದಿ ಕೂಡ ಇದೆ. ರಾಹುಲ್ ಗಾಂಧಿಯ ವಿರುದ್ಧ ಈಗ ಹಕ್ಕುಚ್ಯುತಿ ಮಂಡನೆಗೆ ಭಾರತೀಯ ಜನತಾ ಪಾರ್ಟಿ ಸಿದ್ಧವಾಗಿದೆಯಂತೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಹಕ್ಕುಚ್ಯುತಿ ನೋಟಿಸನ್ನು ಈಗಾಗಲೇ ಸಲ್ಲಿಸಿದ್ದೀವಿ ಅಂತ ಕಿರಣ್ ರಿಜಿಜು ಅವರು ಹೇಳಿದ್ದಾರೆ. We are going to file a notice, privilege notice, against Sri Rahul Gandhi for misleading the House and also making baseless statement. There is a very clear-cut rules of procedure and conduct of business in the Lok Sabha and Rajya Sabha. When a member intends to make serious charges of allegation against another member, then you have to make a notice and also substantiate the allegation. ಒಂದು ವೇಳೆ ಈ ಹಕ್ಕುಚ್ಯುತಿ ಮಂಡನೆ ಸಾಬೀತಾದರೆ ಸದನ ತಪ್ಪಿತಸ್ಥರಿಗೆ ಛೀಮಾರಿಯನ್ನು ಹಾಕಬಹುದು, ಎಚ್ಚರಿಕೆ ನೀಡಬಹುದು, ಅಥವಾ ಗಂಭೀರ ಪ್ರಕರಣಗಳಲ್ಲಿ ಜೈಲು ಶಿಕ್ಷೆ ಕೂಡ ವಿಧಿಸಬಹುದು. ಸದನದ ಸದಸ್ಯರಾದರೆ ಬಹಿಷ್ಕಾರ ಮಾಡಬಹುದು, ಅಮಾನತು ಕೂಡ ಮಾಡಬಹುದು. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.